ಮರುಕುಂಬಿ ದಲಿತ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 99 ಅಪರಾಧಿಗಳಿಗೆ ಬಿಗ್ ರಿಲೀಫ್ ದೊರೆತಿದೆ. ಒಟ್ಟು 99 ಅಪರಾಧಿಗಳಿಗೆ ಜಾಮೀನು ಮಂಜೂರು ಆಗಿರುವಂತದ್ದು. ಧಾರವಾಡ ಹೈಕೋರ್ಟ್ನಿಂದ 99 ಮಂದಿಗೆ ಜಾಮೀನು ಮಂಜೂರಾಗಿದೆ. A1 ಆರೋಪಿ ಮಂಜುನಾಥ್ ಹೊರತುಪಡಿಸಿ 99 ಮಂದಿಗೆ ಬೇಲ್ ಆಗಿದೆ. ದಲಿತರ ಗುಡಿಸಲಿಗೆ 99 ಜನರು ಬೆಂಕಿಯನ್ನು ಇಟ್ಟಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಲಿತರ ಮೇಲೆ ದೌರ್ಜನ್ಯವನ್ನು ಎಸಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 99 ಅಪರಾಧಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. 99 ಅಪರಾಧಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಧಾರವಾಡ ಹೈಕೋರ್ಟ್ನಿಂದ 99 ಮಂದಿಗೆ ಜಾಮೀನು ದೊರೆತಿದೆ. A1 ಆರೋಪಿ ಮಂಜುನಾಥ್ ಹೊರತುಪಡಿಸಿ ಇನ್ನು ಉಳಿದಂತವರೆಲ್ಲರಿಗೂ ಕೂಡ ಜಾಮೀನು ಸಿಕ್ಕಿದೆ. ದಲಿತ ಕೇರಿಗೆ 98 ಅಪರಾಧಿಗಳು ಬೆಂಕಿಯನ್ನು ಇಟ್ಟಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿತ್ತು. ಈಗ ಆ 99 ಮರುಕುಂಬಿ ದಲಿತರ ಮೇಲೆ ದೌರ್ಜನ್ಯ ಎಸಗಿದ್ದಂತಹ 99 ಜನರಲ್ಲಿ 97 ಮಂದಿಗೆ ಜಾಮೀನು ದೊರೆತಿದೆ. A1 ಆರೋಪಿಯಾಗಿರುವಂತಹ ಮಂಜುನಾಥ್ ಅವರನ್ನ ಹೊರತುಪಡಿಸಿ ಎಲ್ರಿಗೂ ಕೂಡ ಬಿಗ್ ರಿಲೀಫ್ ಅನ್ನ ಧಾರವಾಡ ಹೈಕೋರ್ಟ್ ನೀಡಿರುವಂತದ್ದು. ಕುಲಂಕುಷ ನಿರ್ಧಾರ ತಗೋಬೇಕು, ಎನ್ಕ್ವೈರಿ ಮಾಡಲಿ. ಮರುಕುಂಬಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 97 ಮಂದಿಗೆ ಧಾರವಾಡದ ಹೈಕೋರ್ಟ್ ಪೀಠವು ಇವತ್ತು ಜಾಮೀನನ್ನು ಮಂಜೂರು ಮಾಡಿದೆ. ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ 2014ರಲ್ಲಿ ನಡೆದ ಅಸ್ಪೃಶ್ಯತೆ ಆಚರಣೆ ಮತ್ತು ನಂತರ ದಲಿತರ ಓಣಿಗೆ ಹೋಗಿ ಗುಡಿಸಲಿಗೆ ಬೆಂಕಿ ಹಚ್ಚಿ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗಿತ್ತು. ಅದರಂತೆ 101 ಜನರ ಅಪರಾಧಿಗಳಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆ 5 ವರ್ಷ ದಂಡವನ್ನು ಕೂಡ ವಿಧಿಸಿತ್ತು. ಇನ್ನು 3 ಅಪರಾಧಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದು, ಇದರಿಂದಾಗಿ ಜಾತಿ ನಿಂದನೆ ಕಾಯ್ದೆ ಅನ್ವಯ ಆಗಿಲ್ಲ. ಹೀಗಾಗಿ ಈ 3 ಜನರಿಗೆ 5 ವರ್ಷ ಜೈಲು ಶಿಕ್ಷೆ, 2,000 ರೂಪಾಯಿ ದಂಡವನ್ನು ವಿಧಿಸಲಾಗಿತ್ತು. ಈಗ ಈ ಇವರಲ್ಲಿ 101 ಜನರ ಅಪರಾಧಿಗಳಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು. ಅವ್ರಿಗೀಗ ಇವತ್ತು ರಿಲೀಫನ್ನು ನೀಡಿದೆ. ಅವರಿಗೆ ಜಾಮೀನನ್ನು ಕೊಡೋದ್ರ ಮುಖಾಂತರ
ಸಾಕ್ರಿ ನ್ಯಾಯಾಗಿ ಅಡ್ಡಾಡಿ ಎಲ್ಲರೂ ನೋಡೋದ ಅದನ್ನು 10 ವರ್ಷದಾಗ 16 ಮಂದಿ ಸತ್ತಾರೆ. ಯಾರು ನಾವು ಉಮೇಶ ಅಲ್ಲಿ ಅವ್ರು ಐತಿ ಸಾಕ್ರಿ ನ್ಯಾಯಾಗಿ ಅಡ್ಡಾಡಿ ಎಲ್ಲರೂ ನೋಡೋದ ಅದನ್ನು 10 ವರ್ಷದಾಗ 16 ಮಂದಿ ಸತ್ತಾರೆ. ಯಾರು ನಾವು ಉಮೇಶ